ವಾಯ್ಸ್ ಮಾಡ್ತಾ 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 ಕೆಲವೊಮ್ಮೆ ಅನ್ಸುತ್ತೆ ನನ್ನೊಳಗಿರುವಂಥ ನಟಿಗೆಲ್ಲೋ ನಾನು ಮೋಸ ಮಾಡ್ತಿದ್ದೀನಿ, ನಾನು ಆ್ಯಕ್ಟ್ ಮಾಡಬೇಕಲ್ಲ ಅಂತ. ಸೊ ಆ ರೀತಿ ಅನ್ನಿಸ್ತಿರುವಾಗ ಬಂದಂಥ ಒಂದು ಆಪರ್ಚುನಿಟೀಸ್ ಮಹಾನಟಿ ಒಂದು ಬ್ಯೂಟಿಫುಲ್ ಚೇಂಜ್ ಅನ್ನ ತಂದುಕೊಟ್ಟಂಥ ಒಂದು ಸ್ಟೇಜ್ ಅಂಡ್ ಫೇಸ್ ಮಹಾನಟಿ ಅಂತ ಹೇಳ್ಬೋದು. ನಾನು ಎಲ್ಲೋ ಒಂದು ಕಡೆ ಕಳ್ಕೊಂಡಿದ್ದಂಥ ಒಂದು ಕಾನ್ಫಿಡೆನ್ಸ್ ಅನ್ನ ನನಗೆ ಮರಳಿ ತಂದುಕೊಡ್ತು. ಆ್ಯಂಡ್ ಮಹಾನಟಿ ಅನ್ನುವಂಥ ಒಂದು ಅದ್ಭುತ ವೇದಿಕೆಯಲ್ಲಿ ನಾವು ಸಾಕಷ್ಟು ದಿಗ್ಗಜರ ಜೊತೆ ಒಡನಾಟ ಬೆಳೆಸಿದ್ವಿ. ಸೊ ಅಳು ಬರ್ಲಿಲ್ಲ ಅಂದ್ರೂ ಅಳ್ಬೇಕು, ನಗು ಬರ್ಲಿಲ್ಲ ಅಂದ್ರೂ ನಗ್ಬೇಕು, ಎಲ್ಲವೂ ನಿಮ್ಮ ಎಕ್ಸ್ಪ್ರೆಷನ್ ಇಂದ ನಿಮ್ಮ ವಾಯ್ಸ್ ಹೋಗ್ಬೇಕು ಅಂತ ಇರುತ್ತೆ. ಸೊ ಆ ಎಕ್ಸ್ಪ್ರೆಷನ್ ತಗೊಂಡ್ ಬರೋದು ಎಷ್ಟು ಕಷ್ಟ ಆಗುತ್ತೆ ಅಂತ. ಬೇಸಿಕ್ಲಿ ಏನಾಗುತ್ತೆ, ಈಗ ಡಬ್ಬಿಂಗ್ ಇಸ್ ಆಲ್ಸೋ ನಥಿಂಗ್ ಬಟ್ ಆಕ್ಟಿಂಗ್ ಬಿಹೈಂಡ್ ದ ಸ್ಕ್ರೀನ್. ಸೊ ನಾವು ಸ್ಕ್ರೀನ್ ಹಿಂದೆ ಅವ್ರ ಸ್ಕ್ರೀನ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ತಾರೆ, ನಾವು ಅವರೇ ಆಗಿ ಅವರ ಪಾತ್ರವನ್ನ ನಮ್ಮೊಳಗೆ ತಂದ್ಕೊಂಡು ಪರಕಾಯ ಪ್ರವೇಶ ಮಾಡಿ ನಾವು ಕೂಡ ಆಕ್ಟ್ ಮಾಡ್ತಿರ್ಬೇಕಾಗತ್ತೆ. ಸೊ ದಟ್ ಇಸ್ ಹೌ ಇಟ್ ಗೋಸ್. ನಾವು ಅವ್ರು ಹೇಗೆ ಆ ಒಂದು ಸಿಚುವೇಶನ್ ನಲ್ಲಿ ರಿಯಾಕ್ಟ್ ಮಾಡ್ತಿರ್ತಾರೆ, ಯಾವ ರೀತಿ ಅವರು ಭಾವನೆಯನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನೋಡ್ಕೊಂಡು ಅವರ ಪ್ರಕಾರ ನಾವು ಆಕ್ಟ್ ಮಾಡ್ಬೇಕಾಗತ್ತೆ. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಕ್ಚುಲಿ. ನಾನು ಅಂದ್ರೆ ಈಗ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಐ ಟ್ರಾವೆಲ್ ವಿತ್ ದ ಕ್ಯಾರೆಕ್ಟರ್. ಸೊ ನಾನು ಪಾತ್ರದೊಳಗೆ ಹೋಗಿ ಪಾತ್ರವೇ ಆಗಿ ಡಬ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಅದು ತುಂಬಾ ಮಜಾ ಕೊಡುತ್ತೆ ಆಕ್ಚುಲಿ. ಆ್ಯಂಡ್ ನಿಮ್ಗೆ ಅನ್ಯಾಚುರಲ್ ಅನ್ಸಲ್ಲ. ಸೊ ಹಾಗಾಗಿ ಆ ಎಮೋಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಅದು ಅಳ್ತಿರುವಾಗ ನಾವು ಅಳ್ತೀವಿ, ನಗ್ತಿರುವಾಗ ನಾವು ನಗ್ತೀವಿ. ಸೊ ಅಲ್ಲೇನೋ ಒಂದು ತಮಾಷೆ ಮಾಡ್ತಿದ್ದಾರೆ ಅಂದ್ರೆ ನಾವು ಕೂಡ ಕಾಮಿಡಿ ಮಾಡ್ತಿರ್ತೀವಿ. ಆ ರೀತಿ ಇಟ್ಸ್ ವೆರಿ ನೈಸ್ ಅಂಡ್ ಗುಡ್ ಆಕ್ಚುಲಿ. ಸೊ ಈ ಡಬ್ಬಿಂಗ್ ಮಾಡ್ತಾ 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 ಆಕ್ಟಿಂಗ್ ಅಲ್ಲೂ ಇಂಪ್ರೂವೈಸೇಷನ್ ಬಂದ್ಬಿಡತ್ತಾ ಹೇಗೆ ಅಂತ? ಖಂಡಿತವಾಗ್ಲೂ ತುಂಬಾನೇ ಇನ್ಫ್ಲೂಯೆನ್ಸ್ ಮಾಡಿದೆ ನನಗೆ. ಬಿಕಾಸ್ ಎಷ್ಟೋ ಜನ ಪವರ್ಫುಲ್ ಆಕ್ಟರ್ಸಿಗೆ ನಾವು ಡಬ್ ಮಾಡ್ತಾ ಇರ್ತೀವಿ ಆ್ಯಂಡ್ ದೇ ಆರ್ ಎಕ್ಸೆಪ್ಷನಲ್. ಇವಾಗ ಫಾರ್ ಎಕ್ಸಾಂಪಲ್ ವೆಬ್ ಸೀರೀಸ್ ನೀವು ನೋಡಿರ್ತೀರಾ, ತುಂಬಾನೇ ಅಂದರೆ ಅಲ್ಲಿ ಆ್ಯಕ್ಟ್ ಮಾಡುವಂಥ ಆ್ಯಕ್ಟರ್ಸು ತುಂಬ ರಾಗ್ ಆ್ಯಕ್ಟ್ ಮಾಡ್ತಾರೆ, ಫಿಲ್ಟರ್ಡ್ ಇರೋದಿಲ್ಲ ಅವರ ಆ್ಯಕ್ಷನ್ಸು. ಆ್ಯಂಡ್ ತುಂಬ ಫಿಯರ್ಸ್ಫುಲ್ ಆಗಿರುತ್ತೆ, ತುಂಬ ರಾ ನ್ಯಾಚುರಲ್ ಆಗಿರುತ್ತೆ. ಆ್ಯಂಡ್ ಆ ಆ್ಯಕ್ಟಿಂಗ್ ನೋಡಿದಾಗ ನೀವು ಕೂಡ ಆ ವಾಯ್ಸಿಗೆ ಆ ಆ್ಯಕ್ಟಿಂಗ್ಗೆ ವಾಯ್ಸ್ ಆಗಿ ನಿಂತ್ಕೋಬೇಕು ಅಂತಿರುವಾಗ ಎಲ್ಲೋ ಒಂದು ಕಡೆ ನಮ್ಮೊಳಗಿರುವಂಥ ನಟಿ ಅಥವಾ ನಟರಿಗೂ ನಾವು ಪೋಷಣೆ ಕೊಟ್ಟಾಗ ಆಗ್ತಿರುತ್ತೆ. ವಿ ಆಲ್ಸೋ ಬ್ರಷ್ ಇಟ್ ಔಟ್ ಅಂತ ಹೇಳ್ಬೋದು. ಅಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೀ ಅಲಾಟ್. ನನ್ನನ್ನು ತುಂಬಾ ಸಹಾಯ ಮಾಡಿದೆ ಆಕ್ಚುಲಿ. ಓಕೆ. ಸೊ ವಾಯ್ಸ್ ಕೊಡೋದ್ರಿಂದ ಇಟ್ಕೊಂಡು ನಿಮಗೆ ಅವಾಗಿಂದನೇ ಮೋಸ್ಟ್ಲಿ ನಿಮಗೆ ನಟಿ ಆಗ್ಬೇಕು ಅಂತ ಅನ್ಸಿದ್ದ, ಅಥವಾ ಅದಕ್ಕೂ ಮುಂಚೆಯಿಂದನೂ ನಿಮ್ಗೆ ಇತ್ತ ಆಸೆ ಅಂತ? ಮೊದಲಿಂದಾನೂ ಆಸೆ ಇತ್ತು ಖಂಡಿತ. ಬಟ್ ಅಂದ್ರೆ ಏನಾಯ್ತು, ಅವಕಾಶಗಳು ಸಿಗೋದು ಸಿಗದೆ ಇರೋದು ಆಗ್ತಾ ಇತ್ತು. ಆ ಟೈಮಲ್ಲಿ ಕೋವಿಡ್ ಕೂಡ ಸ್ಟಾರ್ಟ್ ಆಗೋಯ್ತು. ಆ್ಯಂಡ್ ಏನ್ ಮಾಡೋದು ಗೊತ್ತಾಗದೆ ವಾಯ್ಸ್ ಜರ್ನಿಯಲ್ಲೇ ಶುರು ಮಾಡಿದೆ. ಆ್ಯಂಡ್ ವಾಯ್ಸ್ ಮಾಡ್ತಾ 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 ಕೆಲವೊಮ್ಮೆ ಅನ್ಸುತ್ತೆ ನನ್ನೊಳಗಿರುವಂಥ ನಟಿಗೆಲ್ಲೋ ನಾನು ಮೋಸ ಮಾಡ್ತಿದ್ದೀನಿ, ನಾನು ಆಕ್ಟ್ ಮಾಡ್ಬೇಕಲ್ಲ ಅಂತ. ಸೊ ಆ ರೀತಿ ಅನ್ನಿಸ್ತಿರುವಾಗ ಬಂದಂಥ ಒಂದು ಆಪರ್ಚುನಿಟೀಸ್ ಮಹಾನಟಿ. ಮಹಾನಟಿ ನಾವು ನೋಡಿದ್ವಿ, ಅದ್ರ ತುಂಬಾ ಒಳ್ಳೆ ಜರ್ನಿ ಇತ್ತು ನಿಮ್ದು, ವೆರಿ ಬ್ಯೂಟಿಫುಲ್. ಸೊ ತುಂಬಾ ಮೆಮೊರೀಸ್ ನ ನೀವು ತಗೊಂಡು ಅಲ್ಲಿಂದ ಹೋಗಿರೋದು. ನಿಮ್ಮ ನಟನೆಗೆ ಒಂದು ಪ್ರಾಶಸ್ತ್ಯ ಕೊಟ್ರು ಆ ಶೋಲಿ. ಜೊತೆಗೆ ನೀವು ಏನು ವಾಯ್ಸ್ ಡಬ್ ಮಾಡಿದಿರ ಅದಕ್ಕೆ ತುಂಬಾನೇ ಮೆಚ್ಚುಗೆ ಸಿಕ್ತು. ಎಕ್ಸಾಕ್ಟ್. ಅದಾದ್ಮೇಲೆ ತರುಣ್ ಸರ್ಗೆ ನೀವು ಲವ್ ಲೆಟರ್ ಬರೆಯೋದು, ಅದಾದ್ಮೇಲೆ ಸುದೀಪ್ ಸರ್ ವಾಯ್ಸ್ ಕೇಳಿಸ್ಕೊಳ್ಳೋದು. ಸೊ ಲಾಟ್ ಆಫ್ ಮೆಮೊರಿ ನಿಮ್ಗೆ ಒಂದು ಶೋಲಿ ಸಿಕ್ಕಿರೋದು. ಈ ಕಡೆ ನಿಮ್ಗೆ ಕಲಿಕೆನೂ ಸಿಕ್ತು, ಈ ಕಡೆ ಮನೋರಂಜನೆ ಸಿಕ್ತು, ಆ ಕಡೆ ಮೆಮೊರೀಸು ಸಿಕ್ತು. ಸೊ ಓವರ್ ಆಗಿ ಮಹಾನಟಿ ನಿಮ್ಗೆ ಎಷ್ಟು ಒಳ್ಳೆ ಒಂದು ಆಪರ್ಚುನಿಟಿ ಆಯ್ತು ನಿಮ್ಮ ಲೈಫ್ಗೆ ಅಂತ? ಆಕ್ಚುಲಿ ಮಹಾನಟಿ ಬ್ರಾಟ್ ಬ್ಯಾಕ್ ದ ಕಾನ್ಫಿಡೆನ್ಸ್ ಇನ್ ಮೀ. ನಾನು ಎಲ್ಲೋ ಒಂದು ಕಡೆ ಕಳ್ಕೊಂಡಿದ್ದಂಥ ಒಂದು ಕಾನ್ಫಿಡೆನ್ಸನ್ನು ನನಗೆ ಮರಳಿ ತಂದು ಕೊಡ್ತು. ಆ್ಯಂಡ್ ಮಹಾನಟಿ ಅನ್ನುವಂಥ ಒಂದು ಅದ್ಭುತ ವೇದಿಕೆಯಲ್ಲಿ ನಾವು ಸಾಕಷ್ಟು ದಿಗ್ಗಜರ ಜೊತೆ ಒಡನಾಟ ಬೆಳೆಸಿದ್ವಿ. ಆ್ಯಂಡ್ ಎಸ್ಪೆಷಲಿ ರಮೇಶ್ ಸರ್ ಅವರು ತುಂಬಾ ಲೈಫ್ ಲೆಸನ್ಸ್ ಹೇಳ್ಕೊಡ್ತಾ ಇದ್ರು. ಆ್ಯಂಡ್ ಆಲ್ಸೋ ಸಿನಿಮಾ ಅಂತ ಬಂದಾಗ ಟೆಕ್ನಿಕಾಲಿಟೀಸ್ ಬಗ್ಗೆ ನಮ್ಗೇನೋ ಗೊತ್ತಿರಲ್ಲ. ಸೊ ಕ್ಯಾಮ್ರಾ ಯಾವ ರೀತಿ ಇದ್ದಾಗ, ಯಾವ ಆ್ಯಂಗಲಲ್ಲಿ ಇದ್ದಾಗ ಎಷ್ಟು ಸಟಲ್ ಆಗಿ ಆ್ಯಕ್ಟ್ ಮಾಡಬೇಕು. ಆ್ಯಂಡ್ ಅವ್ರು ಯಾವಾಗಲೂ ಹೇಳೋರು, ಯಾವುದೇ ಒಂದು ಮೊಮೆಂಟಲ್ಲಿ ನಿಮ್ಮ ಮುಂದೆ ಕ್ಯಾಮ್ರಾನ ಇಟ್ಟಾಗ ಯು ಹ್ಯಾವ್ ಟು ಆ್ಯಕ್ಟ್ ಆಸ್ ಇಫ್ ಇಟ್ ಇಸ್ ದ ಲಾಸ್ಟ್ ಶಾಟ್ ಆಫ್ ಯೋರ್ ಲೈಫ್. ಅಂದರೆ ಪ್ರತಿ ಸಲ ಕ್ಯಾಮ್ರಾ ಮುಂದೆ ನೀವು ನಿಂತಾಗ್ಲೂ ನಿಮ್ಮ ಬೆಸ್ಟನ್ನು ನೀವು ಕೊಡಬೇಕು, ನಿಮ್ಮ ಕೊನೆಯ ಶಾಟ್ ಇವತ್ತೇ, ಸೊ ನಾನು ಇದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನೀವು ಆ್ಯಕ್ಟ್ ಮಾಡಬೇಕು ಅಂತ ಹೇಳೋರು. ಸೊ ಈ ರೀತಿಯಾದಂಥ ಒಂದು ಕಲಿಕೆಗಳು ಬಹಳ ಇಂಪಾರ್ಟೆಂಟ್ ಆಯಿತು. ಆ್ಯಂಡ್ ಅದಕ್ಕಿಂತ ಇಟ್ ವಾಸ್ ಅನ್ ಎಕ್ಸೆಪ್ಷನಲ್ ಜರ್ನಿ. ಒಂದು
ಅತಿ ಮುಖ್ಯ ಘಟ್ಟ ಮೊನಾಟನಸ್ ಆಗೋಗಿತ್ತು ಅನ್ಕೊಳ್ಳಿ. ಲೈಕ್ ಫಾರ್ ಎಕ್ಸಾಂಪಲ್ ಡಬ್ಬಿಂಗ್ ಮಾಡ್ಬೇಕು, ಮನೆಗೆ ಬರ್ತಿದ್ದೆ, ಡಬ್ಬಿಂಗ್ ಮಾಡ್ತಿದ್ದೆ, ಮನೆಗೆ ಬರ್ತಿದ್ದೆ, ಹೀಗೆ ಮೊನಾಟನಸ್ ಆಗಿದ್ದಂತ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಚೇಂಜ್ ಅನ್ನ ತಂದ್ಕೊಟ್ಟಂತ ಒಂದು ಸ್ಟೇಜ್ ಅಂಡ್ ಫೇಸ್ ಮಹಾನಟಿ ಅಂತ ಹೇಳ್ಬೋದು. ಸೊ ಎಷ್ಟೊಂದ್ ಜನ ಆಸೆ ಇರತ್ತೆ ನಟಿ ಆಗ್ಬೇಕು, ನಟ ಆಗ್ಬೇಕು, ಕಲಾವಿದೆ ಆಗ್ಬೇಕು ಅಂತಂದು. ಅಂತವ್ರಿಗೆಲ್ಲ ಒಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಕನ್ನಡ ಶೋ ಅಲ್ಲಿ, ಕನ್ನಡ ಭಾಷೆಯಲ್ಲಿ ಈ ತರದ ಒಂದು ಆಪರ್ಚುನಿಟಿ ಸಿಕ್ಕಾಗ ಒಂದಿಷ್ಟು ಹಿಡನ್ ಟ್ಯಾಲೆಂಟ್ಸ್ ಅಂತ ನಾವು ಹೇಳ್ತೀವಿ, ಅವರೆಲ್ಲರೂ ಕೂಡ ಆಚೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅಂತ ಟ್ಯಾಲೆಂಟ್ಗಳಿಗೆ ಎಷ್ಟು ಯೂಸ್ಫುಲ್ ಇದೆ, ಏನೇನ್ ಕಲ್ಕೋಬಹುದು ಇದ್ರಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಅಂತ? ಸಾಕಷ್ಟು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ನಟಿಯರು ಯಾವ ಪ್ರಾಸೆಸ್ ಏನಿರುತ್ತೆ, ಫೋಟೋ ಶೂಟ್ ಅಂದ್ರೆ ಏನು, ಪೋರ್ಟ್ಫೋಲಿಯೋ ಅಂದ್ರೆ ಏನು, ಫಸ್ಟ್ ನೀವು ನಿಮ್ಮ ಪ್ರೊಫೈಲ್ಸ್ ಅಂದ್ರೆ ಏನು, ಯಾವ ಕಡೆ ನೀವು ನಿಂತ್ಕೋಬೇಕು, ಹೇಗೆ ನಿಂತ್ಕೋಬೇಕು, ಲೈಟಿಂಗ್ ಹೇಗೆ ತಗೋಬೇಕು, ಯಾವ ಕಡೆ ಕೂತ್ಕೊಂಡ್ರೆ ನೀವು ಬ್ರೈಟ್ ಆಗಿ ಕಾಣಿಸ್ತೀರಾ, ಅಂಡ್ ವಿಚ್ ಇಸ್ ಯೋರ್ ಪಾಸಿಟಿವ್ ಪ್ರೊಫೈಲ್, ಯಾವ ಥರ ನೀವು ನಿಂತ್ಕೋಬೇಕು ಅಂಡ್ ಆಲ್, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿ ಈಗ ನಟಿ ಆಗಬೇಕು ಅಂತ ನಾವು ಅನ್ಕೊಂಡಿರ್ತೀವಿ. ಆ ನಟಿ ಆಗೋದಕ್ಕೆ ತಯಾರಿ ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೆ ಒಂದು ಸ್ಕೂಲ್, ಒಂದು ಬುಕ್ಲೆಟ್ ಇಸ್ ಮಹಾನಟಿ ಅಂತ ನಾನು ಹೇಳ್ತೀನಿ. ಲೈಕ್ ನೀವು ಏನು ನಟಿ ಆಗಬೇಕು ಅನ್ಕೊಂಡಿದ್ದೀರಾ ಅದರ ಒಂದು ಪಾಯಿಂಟ್ ಅಂದ್ರೆ ಒಂದು ಸ್ಟಾರ್ಟ್ ಇಂದ ಹಿಡಿದು ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಮತ್ತೆ ಫುಲ್ ಸ್ಟಾಪ್ ಇಡೋವರೆಗೂ ಮಹಾನಟಿ ವಿಲ್ ಟೀಚ್ ಯು ಎವ್ರಿಥಿಂಗ್. ಒಂದು ಹೀರೋಯಿನ್ ನ ಜೀವನ ಹೇಗಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾರೆ ಮಹಾನಟಿಯಲ್ಲಿ. ಸೊ ದಟ್ ಈಸ್ ಒನ್ ಬ್ಯೂಟಿಫುಲ್ ಥಿಂಗ್. ಸೊ ನೀವು ಹೇಳಿದ್ರಿ ಪ್ರೊಫೈಲ್ ಯಾವ ತರ ಇದ್ರೆ ಚೆನ್ನಾಗಿರುತ್ತೆ. ಇವಾಗ ನಿಮ್ಗೆ ಅನ್ಸಿರೋ ಮಟ್ಟಿಗೆ ನಿಮ್ಮ ಪ್ರೊಫೈಲ್ ಯಾವ ಕಡೆ ನಿಮ್ಮ ಪ್ರೊಫೈಲ್ ಇದ್ರೆ ನೀವು ಚೆನ್ನಾಗಿ ಕಾಣಿಸ್ತೀರಾ ಅಂತ? ಬಿಕಾಸ್ ನಾವು ರ್ಯಾಂಡಮ್ ಆಗಿ ನಿಮ್ಮನ್ನ ಕೂರಿಸಿದ್ವಿ. ಅದು ಅಗೇನ್ ಕ್ಯಾಮ್ರಾ ನೋಡ್ಬೇಕು, ಯಾವ ಕಡೆ ಕುತ್ಕೊಂಡ್ರೆ ನಾವು ಕಾಣ್ಬೇಕು, ಚೆನ್ನಾಗಿ ಕಾಣಿಸ್ತೀವಿ ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ. ಲೈಕ್ ನಾನಿನ್ನೂ ಅದನ್ನ ಫಿಗರ್ ಔಟ್ ಮಾಡಿದೀನಿ ಅಂತ ನಂಗೆ ಗೊತ್ತಿಲ್ಲ. ದೇರ್ ಇಸ್ ಅ ಕನ್ಫ್ಯೂಷನ್, ಬಟ್ ಸ್ಟಿಲ್ ಐ ಥಿಂಕ್ ಮೈ ರೈಟ್ ಪ್ರೊಫೈಲ್ ಇಸ್ ಗುಡ್. ಸೊ ಯಾ. ಓಕೆ, ಎಷ್ಟೊಂದ್ ಜನ ನಟಿಯರದ್ದು ನೀವು ಅಲ್ಲಿ ಆಕ್ಟ್ ಮಾಡ್ಬೇಕಾಗತ್ತೆ. ಎಷ್ಟೊಂದು ಸ್ಕಿಟ್ಸ್ ಮಾಡಿದೀರಾ, ಒಂದು ರೀಕ್ರಿಯೇಟ್ ಮಾಡ್ಬೇಕು, ಆ ಒಂದು ಸೀನ್ ರೀಕ್ರಿಯೇಟ್ ಮಾಡ್ಬೇಕು ಅನ್ನೋದೆಲ್ಲ ಆಪರ್ಚುನಿಟಿ ಇರುತ್ತೆ. ಇಷ್ಟೆಲ್ಲದ್ರಲ್ಲಿ ನಿಮ್ಗೆ ತುಂಬಾ ಇಷ್ಟವಾಗಿದ್ದಂಥದ್ದು ಒಂದು ಆಕ್ಟ್ ಆಗಿರ್ಬೋದು, ರೀಕ್ರಿಯೇಟ್ ಮಾಡಿರ್ಬೋದು, ಅದು ಯಾವ್ದಿರ್ಬೋದು? ಮೇಜರ್ಲಿ ನನ್ಗೆ ತುಂಬಾ ಇಷ್ಟ ಆಗಿದ್ದು ಸರಿತಾ ಅಮ್ಮಂದು ರೀಕ್ರಿಯೇಟ್ ಮಾಡಿದ್ದು. ಸರಿತಾ ಮೇಡಮ್ ಇಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಆಕ್ಟ್ರೆಸಸ್. ಅವ್ರು ನನಗೆ ತುಂಬಾ ಹತ್ರ, ಯಾಕಂದ್ರೆ ನೋಡಕ್ ಅಮ್ಮಂತನೇ ಇದ್ದಾರೆ ಅಂತ. ಸೊ ಅವ್ರದ್ದು ಬ್ರಹ್ಮಗಂಟು ಸಿನಿಮಾದ ಒಂದು ಸೀಕ್ವೆನ್ಸ್ ಅನ್ನ ಆಕ್ಟ್ ಮಾಡಿ ತೋರಿಸ್ಬೇಕಾಗಿತ್ತು. ಅಂಡ್ ಇಟ್ ವಾಸ್ ವೆರಿ ವೆರಿ ನೈಸ್, ವೆರಿ ವೆರಿ, ನಾನು ತುಂಬಾ ಥ್ರೂ ಔಟ್ ಎಂಜಾಯ್ ಮಾಡಿದಂತ ಒಂದು ಎಪಿಸೋಡ್ ಅದು, ಅವ್ರದ್ದು ರೀಕ್ರಿಯೇಟ್ ಮಾಡಿದ್ದು. ಅಂಡ್ ಅವರು ಕೂಡ ಡಬ್ಬಿಂಗ್ ಆರ್ಟಿಸ್ಟ್. ಸೊ ನನಗೆ ತುಂಬಾ ಕನೆಕ್ಟ್ ಆಯ್ತು ಆಕ್ಚುಲಿ ಆ ಪಾತ್ರ. ಅಂಡ್ ತುಂಬಾ ಒಳ್ಳೆ ಮೆಚ್ಚುಗೆ ಪಡ್ಕೊಂಡೆ ಆ ಒಂದು ಎಪಿಸೋಡ್ ಅಲ್ಲಿ. ರಮೇಶ್ ಸರ್, ತರುಣ್ ಸರ್ ಅಂಡ್ ಪ್ರೇಮಾ ಮೇಡಮ್, ನಿಶ್ವಿಕಾ ಮ್ಯಾಮ್, ಎವ್ರಿಬಡಿ ವೆರ್ ಲೈಕ್ ಸೋ 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 ಹ್ಯಾಪಿ ಅಂಡ್ ತುಂಬಾ ಖುಷಿ ಪಟ್ರು. ಅಂಡ್ ಯಾ, ಇಟ್ ವಾಸ್ ವೆರಿ ನೈಸ್ ಆಕ್ಚುಲಿ. ಓಕೆ, ಏನ್ ಚೇಂಜಸ್ ಆಯ್ತು ನಿಮ್ಗೆ ಮಹಾನಟಿ ಆದ್ಮೇಲೆ? ಬಿಕಾಸ್ ಒಂದು ಇದು ಆಗತ್ತೆ, ಏನಂದ್ರೆ ನಾವು ಒಂದ್ ಯಾವ್ದಕ್ಕೊಂದು ಹೋಗ್ತೀವಿ ಅಂದ್ರೆ ಅಲ್ಲಿಂದ ನಮ್ಮ ಗ್ರಾಫ್ ಚೇಂಜ್ ಆಗತ್ತೆ, ಅಲ್ಲಿಂದ ನಮ್ಮ ಫ್ಯೂಚರ್ ಚೇಂಜ್ ಆಗತ್ತೆ, ನಮ್ಮ ಆಪರ್ಚುನಿಟೀಸ್ ಬರುವಂತಹ ಒಂದಿಷ್ಟು ಚಾಲೆಂಜಸ್ ಇರುತ್ತಲ್ಲ, ಅವೆಲ್ಲವೂ ಕೂಡ ದಾಟಿ ಬರ್ಬಹುದು ಅನ್ನುವಂತಹ ಒಂದು ಹೋಪ್ಸ್ ಇರುತ್ತೆ. ಸೊ ಅದೆಲ್ಲಿ ಏನ್ ಚೇಂಜಸ್ ಆಯ್ತು ನಿಮ್ಗೆ ಮಹಾನಟಿ ಆದ್ಮೇಲೆ? ಮೇಜರ್ ಚೇಂಜಸ್ ಆಕ್ಚುಲಿ ಜನರಿಗೆ ಇನ್ನೂ ತುಂಬಾ ಹತ್ರ ಆದೆ ನಾನು. ಅಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಝೀ ಫಾರ್ ದ್ಯಾಟ್. ಅಂಡ್ ಎಲ್ಲೇ ಹೋದ್ರು, ಯಾರೇ ನೋಡಿದ್ರು ಗುರುತಿಸ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಸೊ ಮುಂಚೆ ಬರೀ ಧ್ವನಿಯ ಪರಿಚಯ ಇತ್ತು, ಈಗ ಮುಖ ಪರಿಚಯ ಕೂಡ ಆಗಿದೆ. ಸೊ ಅದೊಂದು ಬಹಳ ಒಂದು ಖುಷಿಯನ್ನ ಕೊಟ್ಟಿದೆ ನನಗೆ. ಅಂಡ್ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್, ಆಕ್ಚುಲಿ ನಾನು ಅಂದ್ರೆ ಸ್ಕ್ರಿಪ್ಟ್ಸ್ ಬರ್ತಾ ಇದೆ. ಸೊ ಐ ಆಮ್ ಫಿಲ್ಟರಿಂಗ್ ಯಾವುದು ಒಳ್ಳೆ ನನಗೆ ಸೂಟ್ ಆಗುವಂಥ ಪಾತ್ರ, ಅಂಡ್ ಆ ಪಾತ್ರಕ್ಕೆ ಒಂದು ಒಳ್ಳೆ ಪ್ರಾಮುಖ್ಯತೆ ಇರಬೇಕು ಅಂತ ಒಂದೊಳ್ಳೆ ಸ್ಕ್ರಿಪ್ಟ್ನ ಹುಡುಕ್ತಾ ಇದ್ದೀನಿ. ಸೊ ಆ ಒಂದು ಹುಡುಕಾಟ ನಡೀತಾ ಇದೆ. ಅಂಡ್ ನಾನು ನನ್ನದೇ ಆದಂತಹ ಒಂದು ಡಬ್ಬಿಂಗ್ ಏನ್ ನಡೀತಾ ಇದೆ ಈಗ, ಪಾಲಿಶ್ಡ್ ಆಗಿದೆ ಸ್ವಲ್ಪ. ಸೊ ಆ ಪಾಲಿಶ್ಡ್ ರೀತಿಯಲ್ಲಿ ಡಬ್ಬಿಂಗ್ ಚೆನ್ನಾಗಿ ನಡೀತಾ ಇದೆ. ಅಂಡ್ ಯಾ, ಟಚ್ ವುಡ್. ಅಂಡ್ ಯಾ, ವೇಟಿಂಗ್ ಫಾರ್ ಅ ವೆರಿ ಗುಡ್ ಕ್ಯಾರೆಕ್ಟರ್ ಅಂಡ್ ಅ ವೆರಿ ಗುಡ್ ಸ್ಕ್ರಿಪ್ಟ್. ಸೊ ಯಾ, ನೋಡೋಣ. ಯೂಶಲಿ ಏನಾಗತ್ತೆ ಅಂದ್ರೆ ರಿಯಾಲಿಟಿ ಶೋಗಳಲ್ಲಿ ನೋಡ್ತಾ ಹೋದ್ರೆ, ಯಾವ್ದೇ ಇದು ಅಂತ ಅಲ್ಲ, ಯಾವ್ದೇ ರಿಯಾಲಿಟಿ ಇನ್ ಜನರಲ್ ಆಗಿ ನಾನು ಮಾತಾಡ್ತಾ ಇರೋದು. ಸೊ ರಿಯಾಲಿಟಿ ಶೋ ಅಲ್ಲಿ ಇರೋವರೆಗೂ ಅವ್ರದೊಂದು ಫೇಮ್ ಇರುತ್ತೆ, ಅವ್ರನ್ನ ತುಂಬಾ ಇಷ್ಟಪಡುವಂತ ಜನ ಇರುತ್ತೆ. ಆಮೇಲೆ ಅವ್ರು ಹೊರಗಡೆ ಬಂದ ತಕ್ಷಣ ಅಲ್ಲಿ ಇದ್ದಿದ್ದಂತಹ ಒಂದು
ಸಿಚುವೇಶನ್ ನೋಡ್ತಾ ಹೋದ್ರೆ ಹೊರಗಡೆ ಬಂದ ತಕ್ಷಣ ಇವರಿಗೆ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಸುರಿಮಳೆ ಬರುತ್ತೆ, ಸಿಕ್ಕಾಪಟ್ಟೆ ಇಂಡಸ್ಟ್ರಿಯಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಅನ್ನೋಂತ ಒಂದು ಥಾಟ್ ಇರುತ್ತೆ ನಮಗೂ. ಬಿಕಾಸ್ ನೋಡಿದವರಿಗೆ ಅಷ್ಟು ಹೈಪ್ ಕ್ರಿಯೇಟ್ ಮಾಡ್ಬಿಟ್ಟು ಸಿಕ್ಬಿಟ್ಟಿರತ್ತೆ. ತುಂಬಾ ಕಡಿಮೆ ಜನಕ್ಕೆ ಆ ತರ ಒಂದು ಸೀನ್ ಕ್ರಿಯೇಟ್ ಆಗೋದು ಆಚೆ ಬಂದ್ಮೇಲೆ ಅಂತ. ಇದು ಯಾವ ತರ ವರ್ಕ್ ಆಗತ್ತೆ ಈ ರಿಯಾಲಿಟಿ ಶೋಗಳಲ್ಲಿ ಅಂತ? ಬೇಸಿಕಲಿ ರಿಯಾಲಿಟಿ ಶೋ ಏನಾಗುತ್ತೆ, ನೀವ್ ಏನ್ ಪಡ್ತಾ ಇರ್ತೀರಲ್ಲ, ನಿಮ್ಮ ಹಾರ್ಡ್ ವರ್ಕ್ ಅಲ್ಲಿ ಒಂದು ಏನೋ ಕೇಕ್ ವಾಕ್ ತರ ನಿಮ್ಗೆ ಒಂದ್ ಹೆಜ್ಜೆ ನಿಮ್ಮ ಸಕ್ಸಸ್ ಹತ್ರ ಕರ್ಕೊಂಡು ಹೋಗುತ್ತೆ. ಬಟ್ ಆಫ್ಟರ್ ಯು ಕಮ್ ಔಟ್ ಇಟ್ ಇಸ್ ನೀವು ಇನ್ನೂ ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ ರಿಯಾಲಿಟಿ ಶೋ ಒಂದು ಪ್ಲಾಟ್ಫಾರ್ಮ್ ಕೊಡುತ್ತೆ, ಒಂದು ಸ್ಟೇಜ್ ಅನ್ನ ಕೊಡುತ್ತೆ. ಸೊ ಅದನ್ನ ನಾವು ಹೇಗೆ ಬಳಸ್ಕೋಬೇಕು ಅನ್ನೋದು ಒಂದಿದು. ಅಂಡ್ ಮಿಯರ್ಲಿ ಒಂದ್ ಕಡೆ ಲಕ್ ಮ್ಯಾಟರ್ಸ್ ಅ ಲಾಟ್, ಅಂಡ್ ಇನ್ನೊಂದ್ ಕಡೆ ಹಾರ್ಡ್ ವರ್ಕ್. ನಾನ್ ಬಿಲೀವ್ ಮಾಡೋದು ಹಾರ್ಡ್ ವರ್ಕ್ ಅಲ್ಲಿ. ಹಾರ್ಡ್ ವರ್ಕ್ ಇದ್ರೆ ಲಕ್ ತಾನಾಗೆ ನಮ್ಮನ್ನ ಹುಡ್ಕೊಂಡು ಬರುತ್ತೆ. ಸೊ ಆ ಒಂದು ಹಾರ್ಡ್ ವರ್ಕ್ ನಾವು ಮಾಡ್ತಾ ಹೋದಂಗೆ ಐ ಥಿಂಕ್ ನಮ್ಮ ಬದುಕನ್ನ ನಾವು ಇನ್ನೂ ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗ್ಬೋದು. ಅಂಡ್ ಇಟ್ ಈಸ್ ಅಪ್ ಟು ಅಸ್. ಆ ಒಂದು ಮೂಮೆಂಟ್ ಅಲ್ಲಿ ಇವಾಗ ತುಂಬಾ ರಿಯಾಲಿಟಿ ಶೋಸ್ ಬರ್ತಾ ಇದೆ. ಎವ್ರಿ 3 months ದೇರ್ ವಿಲ್ ಬಿ ಅ ರಿಯಾಲಿಟಿ ಶೋ, ಆರ್ ಎವ್ರಿ ಇಯರ್ ಸೇಮ್ ಸೀಸನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಅಂಡ್ ಆಗ್ಲೂ ಅಷ್ಟೇ 20-25 ಜನ ಹೊರಗೆ ಬರ್ತಾರೆ. ಸೊ ಎಷ್ಟು ಜನರಿಗೆ ಅಂತ ಅವಕಾಶಗಳಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಡಿಮ್ಯಾಂಡ್ ಕಡಿಮೆ, ಸಪ್ಲೈ ಜಾಸ್ತಿ ಇದ್ದಾಗ ಯು ಹ್ಯಾವ್ ಟು ರಿಯಲಿ ಮೇಕ್ ಎ ಸ್ಪೇಸ್ ಯೋರ್. ಸೊ ಅದು ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ. ಯಾವಾಗ್ಲೂ ಹೊಸದಾಗಿರ್ಬೇಕು, ಅಪ್ಡೇಟ್ ಆಗ್ತಾ ಇರಬೇಕು ಅಕಾರ್ಡಿಂಗ್ ಟು ದಿ ಟ್ರೆಂಡ್ಸ್. ಎಸ್ಪೆಷಲಿ ಇನ್ ದಿ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿಲಿ ನಾವಿರುವಾಗ ನಾವು ಟ್ರೆಂಡಿಗೆ ಅಪ್ಡೇಟ್ ಆಗ್ತಾ ಇರಬೇಕು. ತುಂಬಾ ಹೊಸ ರೀತಿಯನ್ನ ಇದ್ ಮಾಡ್ತಿರ್ಬೇಕು. ಸೊ ಎಕ್ಸ್ಪೆರಿಮೆಂಟ್ಸ್ ಜಾಸ್ತಿ ಮಾಡ್ತಾ ಇರಬೇಕು ಅಂತ ಹೇಳ್ಬೋದು. ಅಂಡ್ ರಿಯಾಲಿಟಿ ಶೋ ನಿಮ್ಗೊಂದು ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ, ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಟು ಲೈಫಲ್ಲಿ ಮುಂದೆ ಹೋಗುವಾಗ, ಮುಂದೆ ಹೆಜ್ಜೆಗಳನ್ನು ತಗೊಳ್ಳುವಾಗ ಎಷ್ಟು ಯೋಚನೆ ಮಾಡಿ ನೀವು ಸ್ಟೆಪ್ ತಗೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಸೊ ಅದೊಂದು ಫೌಂಡೇಶನ್. ಆ ಫೌಂಡೇಶನ್ ಇಂದ ಮನೆ ಕಟ್ಕೊಂಡು ಹೋದ್ರೆ ಬಟ್ ಎಷ್ಟೊಂದು ಕೇಸಸ್ಗಳಲ್ಲಿ ನಾವು ನೋಡಿರೋ ಹಾಗೆ ಏನು ರಿಯಾಲಿಟಿ ಶೋ ಮುಗಿಸ್ಕೊಂಡು ಬಂದ ತಕ್ಷಣ ಮತ್ತೆ ಅವ್ರದ್ದು ಡೇ ಟು ಡೇ ಲೈಫ್ ಅಲ್ಲಿ ಏನ್ ಮಾಡ್ತಾ ಇರ್ತಲ್ಲ ಅದೇ ಲೈಫಿಗೆ ವಾಪಸ್ ಹೋಗುವಂತಹ ಒಂದಿಷ್ಟು ಜನ ನೋಡಿರ್ತೀವಿ. ಅಲ್ಲಿ ಅವ್ರ ಹಾರ್ಡ್ ವರ್ಕ್ ಕೂಡ ಇರುತ್ತೆ, ಈ ಕಡೆ ಅವ್ರಿಗೆ ಒಂದು ಫೇಮ್ ಕೂಡ ಇರುತ್ತೆ, ಆದ್ರೂ ಕೂಡ ಅವ್ರಿಗೆ ಅವಕಾಶದ ಕೊರತೆ ಇರುತ್ತೆ. ಸೊ ಇದು ಯಾವ ಕಾರಣಕ್ಕೆ ಆಗತ್ತೆ ಅಂತ, ಬಿಕಾಸ್ ಇವಾಗ ಇಂಡಸ್ಟ್ರಿಯಲ್ಲಿ ಏನ್ ಮೇಜರ್ ಆಗಿ ಏನ್ ನೋಡ್ತಾ ಇದ್ದಾರೆ, ಟ್ಯಾಲೆಂಟ್ ಇದ್ರು ಒಂದು ಹಾರ್ಡ್ ವರ್ಕಿಂಗ್ ಇದ್ರು ಅಲ್ಲಿ ಒಂದು ಗುರ್ತು ಸಿಗ್ತಾ ಇಲ್ಲ ಅವರಿಗೆ, ಅವ್ರನ್ನ ಗುರ್ತಿಸ್ತಾ ಇಲ್ಲ ಅನ್ನುವಂತಹ ಒಂದು. ನಾನು ಅದಾಗ ಹೇಳಿದ್ನಲ್ಲ, ಈಗ ಡಿಮಾಂಡ್ ತುಂಬಾ ಕಡಿಮೆ ಇದೆ, ಸಪ್ಲೈ ಜಾಸ್ತಿ ಇದೆ. ಸಪ್ಲೈ ಜಾಸ್ತಿ ಇರೋ ಕಾರಣ ಸ್ವಲ್ಪ ಹಂಗ ಅನ್ಸ್ಬೋದು ಅಷ್ಟೇ ನಮಗೆ. ಸೊ ದಿನನಿತ್ಯದ ಜೀವನಕ್ಕೆ ನಾವು ಮರಳಿ ಬರ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ನಾನೇನ್ ಹೇಳೋದು, ನೀವ್ ನಿಂತ್ಕೋಬಾರ್ದು. ರಿಯಾಲಿಟಿ ಶೋ ಇಂದ ನಾನು ಬಂದೆ, ನನಗೆ ಅವಕಾಶಗಳು ಬರುತ್ತೆ ಅಂತ ನಾವು ಸ್ಟಾಪ್ ಆಗ್ಬಾರ್ದು. ವಿ ಹ್ಯಾವ್ ಟು ಕೀಪ್ ಆನ್ ಸರ್ಚಿಂಗ್. ಅಗೇನ್ ಇಟ್ ಇಸ್ ಹೊಸ ಹುಟ್ಟು ಅಲ್ವಾ ಅದು, ಮತ್ತೆ ನೀವು ಹೊಸ ವ್ಯಕ್ತಿಯಾಗಿ ಹೊರಗೆ ಬಂದಿರ್ತೀರಾ. ಸೊ ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್. ಈಗ ನನಗೂ ಅಷ್ಟೇ, ಮಹಾನಟಿ ಆದ ನಂತರ ಡಬ್ಬಿಂಗ್ ನಾನು 3 ತಿಂಗಳು ಗ್ಯಾಪ್ ಆಗಿತ್ತು, 3 ರಿಂದ 4 ತಿಂಗಳು ನಾನು ಡಬ್ಬಿಂಗ್ ಅಲ್ಲಿ ಇರ್ಲಿಲ್ಲ. ಸೊ ನನಗೆ ಇನಿಷಿಯಲಿ ಬಂದಾಗ ಐ ಆಲ್ಸೋ ಹ್ಯಾಡ್ ಅ ಲಿಟಲ್ ಬಿಟ್ ಆಫ್ ಅ ಡೌನ್ಫಾಲ್. ನಾನು ಫಸ್ಟ್ ಇಂದ ಸ್ಟಾರ್ಟ್ ಮಾಡೋ ತರಾನೇ ಅನ್ನಿಸ್ತು. ಮತ್ತೆ ಸ್ಟುಡಿಯೋಸ್ಗೆ ನಾನು ಬಂದಿದ್ದೀನಿ, ಸೊ ಪ್ಲೀಸ್ ಇದು ತಗೊಳ್ಳಿ, ವಾಯ್ಸ್ ಟೆಸ್ಟ್ ತಗೊಳ್ಳಿ. ಸೊ ಗೊತ್ತಿರೋರಿಗಾದ್ರೆ ಓಕೆ, ಅವ್ರದ್ದು ಸೀಸನ್ ಮುಗ್ದಿದೆ, ವಿ ಕ್ಯಾನ್ ಕಾಲ್ ಟು ದ ವಾಯ್ಸ್ ಟೆಸ್ಟ್. ಬಟ್ ಕೆಲವೊಬ್ರು ಅವ್ರು ಬಿಸಿ ಇದಾರಪ್ಪ ಇವಾಗ ಅನ್ನೋ ತರ. ಸೊ ಇಟ್ ಇಸ್ ದೇರ್. ಬಟ್ ನಮ್ಮ ಪ್ರಯತ್ನ ಏನು, ಸರ್ ನಾನಿದ್ದೀನಿ, ಪ್ಲೀಸ್ ನನಗೆ ವಾಯ್ಸ್ ಟೆಸ್ಟ್ ಇದ್ರೆ ಕರೀರಿ, ಹೀಗೆ ಹೇಳೋವಂಥದ್ದು. ಇಟ್ ಈಸ್ ಆ ಪ್ರಯತ್ನ ನಿಲ್ಬಾರ್ದು ಅಷ್ಟೇ ಅಂತ ನಾನು ಹೇಳ್ಬೋದು. ನೆಗೆಟಿವ್ಸ್ ಎಲ್ಲದರಲ್ಲೂ ಇರುತ್ತೆ, ಬಟ್ ಪಾಸಿಟಿವ್ಸ್ ಹೇಗೆ ಚೂಸ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತೀವಿ ಅನ್ನೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫೇಮ್ ಅಂತೂ ಸಿಗತ್ತೆ, ಬಿಕಾಸ್ ಒಂದು ರಿಯಾಲಿಟಿ ಶೋಲಿ ನಿಮ್ಮ ತುಂಬಾ ಜನ ನೋಡಿರ್ತಾರೆ, ಅಲ್ಲಿ ನಿಮ್ಮನ್ನ ನೋಡಿ ನಿಮ್ಮನ್ನ ಅಡ್ಮೈರ್ ಮಾಡಿರೋರು ಕೂಡ ಇರ್ತಾರೆ. ಸೊ ಅಟ್ ದ ಸೇಮ್ ಟೈಮ್ ನೀವು ಹೇಳಿರೋ ಹಾಗೆ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಓ ಫೈನ್ ಇವ್ರು ಬಿಸಿ ಇದಾರೆ ಅಂತ ಅಸಂಪ್ಷನ್ ಮೇಲೆ ಜಾಸ್ತಿ ಜನ ಹೋಗ್ಬಿಡ್ತಾರೆ. ಸೊ ಅಲ್ಲಿಂದ ಏನಾದ್ರೂ ಒಂದ್ ಸ್ವಲ್ಪ ಅವಕಾಶಗಳು ಹೋಗತ್ತಾ? ಬಿಕಾಸ್ ಅಂದ್ರೆ ನಿಮ್ಮ ಡಬ್ಬಿಂಗ್ ಫೀಲ್ಡ್ ಬಿಟ್ಟು ಈ ಕಡೆ ಆಕ್ಟಿಂಗ್ ಫೀಲ್ಡ್ಗೆ ಬರೋದಾಯ್ತು ಅಂದ್ರೆ ಗೊತ್ತಿಲ್ಲ ನನಗೆ ಆಕ್ಚುಲಿ. ಏನಾಗುತ್ತೆ, ಕೆಲವರು ಅವ್ರು ಡಬ್ಬಿಂಗ್ ಅಲ್ಲಿ ಬಿಸಿ ಇದಾರಪ್ಪ, ಅವ್ರನ್ನ ಕೇಳೋದ್ ಬೇಡ, ಕೆಲವರು ಅವ್ರು ಆಕ್ಟಿಂಗ್ ಅಲ್ಲಿ ಬಿಸಿ ಇದ್ದಾರೆ, ಡಬ್ಬಿಂಗ್ ಕರೆಯೋದ್ ಬೇಡ, ಈ ರೀತಿ ಗೊಂದಲಗಳು ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ನಾನು ಪ್ರತಿನಿತ್ಯ ಟ್ರೈ ಮಾಡ್ತಾ ಇರ್ತೀನಿ. ನನ್ನ ಡಬ್ಬಿಂಗ್ ಅಲ್ಲಿ ಏನಿದೆ ಅದನ್ನ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಆಕ್ಟಿಂಗ್ ಅಲ್ಲಿ ಏನೇನು ತಯಾರಿ ಮಾಡ್ಕೊಳ್ಬೇಕು, ನಾನು ಏನೇನು ಅನ್ಕೊಂಡಿದ್ದೆ, ಹೇಗೆ ಇದಾಗ್ಬೇಕು, ಯಾವ್ಯಾವ್ದ್ರಲ್ಲಿ ನನ್ನ ಸ್ಕಿಲ್ಸ್ ಅನ್ನ ಇನ್ನೂ ಬ್ರಷ್ ಅಪ್ ಮಾಡ್ಕೋಬೇಕು, ಆ ಥರದ್ರ ಮೇಲೆ ನಾನು ಕೂಡ ನನ್ನ
ಬ್ಯಾಕ್ ಗ್ರೌಂಡ್ ತಯಾರಿಗಳನ್ನ ನಡೆಸ್ಕೊತಾ ಇರ್ತೀನಿ. ಆ್ಯಂಡ್ ಯಾ, ಐ ವಿಲ್ ವೇಟ್ ಫಾರ್ ದ ರೈಟ್ ಟೈಮ್. ಆಲ್ಸೋ ಅಟ್ ದ ಸೇಮ್ ಟೈಮ್ ನಾನು ನನ್ನ ಕಡೆಯಿಂದ ಯಾವ ರೀತಿ ಆಡಿಷನ್ಸ್ ಆಗಿರ್ಬೋದು, ಅಥವಾ ನನ್ನನ್ನು ಯಾರೋ ಏನೋ ಲುಕ್ ಟೆಸ್ಟ್ ಕರೆದ್ರು, ಅಲ್ಲಿಗೆ ಹೋಗಿ ನಾನು ನನ್ನ ಪ್ರಯತ್ನನ ನಾನು 100% ಕೊಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದು ಪ್ಯಾರಾಮೀಟರ್ಸ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಎಲ್ಲನೂ ನಾವು ಯಾವಾಗಲೂ ಎಲ್ಲ ನಮ್ಮ ತಟ್ಟೆಗೆ ಬರುತ್ತೆ ಅಂತ ಕಾಯೋಕ್ಕಾಗಲ್ಲ. ಸೊ ನಮ್ಮ ತಟ್ಟೆಲಿ ಏನಿದೆ ಅದನ್ನ ನೋಡ್ಕೊಳ್ತಾ ಹೋದಂಗೆ ಮತ್ತೆ ನಮ್ಮ ತಟ್ಟೆ ಫಿಲ್ ಆಗ್ತಾ ಹೋಗುತ್ತೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ಆಲ್ಸೋ ನಾನು ಈ ಕೋಟನ್ನು ತುಂಬ ನಂಬ್ತೀನಿ. ವಾಟ್ ಇಸ್ ಮೆಂಟ್ ಫಾರ್ ಯು ವಿಲ್ ಆಲ್ವೇಸ್ ಫೈಂಡ್ ಯು. ನಿಮಗೆ ಅಂತ ಯಾವ್ದಿದೆಯೋ ಅದು ಖಂಡಿತ ನಿಮ್ಮ ಹತ್ರ ಬಂದೇ ಬರುತ್ತೆ ಅಟ್ ದ ರೈಟ್ ಟೈಮ್ ಆ್ಯಕ್ಚುಲಿ. ಸೊ ಅದನ್ನು ನಾನು ತುಂಬ ಬಿಲೀವ್ ಮಾಡ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಹಾರ್ಡ್ ವರ್ಕನ್ನು ನನ್ನ ಕಡೆಗೆ ಅನ್ಸಲ್ಲ. ಹಾರ್ಡ್ ವರ್ಕ್ ಏನಿದೆ, ತಯಾರಿ ಏನಿದೆ, ಅದು ನಡೀತಾನೆ ಇರುತ್ತೆ. ಓಕೆ, ಆಕ್ಟಿಂಗ್ ಎಷ್ಟು ಮ್ಯಾಟರ್ ಆಗುತ್ತೆ ನಿಮ್ಗೆ? ಎಷ್ಟು ನೀವು ಅದನ್ನ ಇಷ್ಟಪಡ್ತೀರಾ? ಎಲ್ಲಿವರೆಗೂ ಹೋಗ್ಬೇಕು ಅಂತ ನಿಮ್ಗೆ ಆಸೆ ಇದೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ? ಎಸ್, ಇದಾಗಿತ್ತು ಆಶಿಕ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.